ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಹೋಟೆಲ್ ರೀತಿಯೇ ಯಾವ ರೀತಿ ಪುರಿ ಬರ್ತಾಯಿದಾವೆ ಅಂಥೇಳಿ. ಇದಕ್ಕೆ ಬಹಳಷ್ಟು ಏನು ಎಫರ್ಟ್ ಹಾಕಬೇಕಾಗಿಲ್ಲ ರೀ. ಎರಡು ಸಾಮಾನುಗಳನ್ನ ಇದರಲ್ಲಿ ಮಿಕ್ಸ್ ಮಾಡಿದರೆ ಸಾಕು ರೀ. ಹೋಟೆಲ್ ರೀತಿಯಾದ ಗರಿಯಾದಂಥ ಪುರಿ ರೆಡಿ ಆಗ್ತಾವೆ ರೀ. ಮನೆಯಲ್ಲೇ ಮಾಡ್ಕೋಬೋದು ರೀ ಈಸಿಯಾಗಿ. ಹಾಗಾದ್ರೆ ತಡ ಯಾಕೆ ಮಾಡೋದು ರೀ? ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ನಾನು ಮೊದಲಿಗೆ ಇಲ್ಲೇ ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಮೈದಾ ಯೂಸ್ ಮಾಡತ್ತಿಲ್ಲ ರೀ. ಸ್ವಲ್ಪ ಸಣ್ಣ ರವೆ ತೊಗೊಂಡಿನಿ ರೀ. ಸ್ವಲ್ಪ ಸಕ್ಕರೆ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಫಸ್ಟ್ ಹಿಟ್ಟು ನಾದುವಾಗ ಒಂದು ಸ್ವಲ್ಪ ತಿರುವನ್ನ ನಾದ್ಕೊರಿ. ಅಂದ್ರೆ ರವೆ ಸಕ್ರೆ ಕರಗಬೇಕಲ್ರಿ ನೀರಾಗ. ಈ ರೀತಿ ತೆಳ್ಳಗೆ ನಾದ್ಕೊಂಡ್ರೆ ರವೆ ಸಕ್ರೆ ನೀಟಾಗಿ ಕರಗ್ತದೆ ರೀ. ಇದು 1 ಗಂಟೆಗೆ ಕಾಲ ನೆನೆದ ನಂತರ ನನಗೆ ಗಟ್ಟಿ ಆಗ್ಬೇಕಂತೇಳಿ ಒಂದು ಸ್ವಲ್ಪ ಹಿಟ್ಟು ಹಾಕೀನಿ ರೀ. ಎಣ್ಣೆ ಹಾಕಿ ಸ್ಮೂತಾಗಿ ನಾದ್ಕೊಂಡೇನಿ ರೀ. ಜಾಸ್ತಿ ಗಟ್ಟಿ ಬೇಡ್ರಿ, ಜಾಸ್ತಿ ಸ್ಮೂತು ಬೇಡ್ರಿ. ನೋಡಿರಿ, ಇವಾಗ ಸಣ್ಣದಾಗಿ ಉಳ್ಳಿಗಳನ್ನ ಕಟ್ ಮಾಡ್ಕೊತೀನಿ ರೀ. ಇದು ಪೂರಿ ಸೈಜಿಗೆ ಬರುವಂಥ ಉಳ್ಳಿಗಳನ್ನ ಕಟ್ ಮಾಡಿ ಇಟ್ಕೊತೀನಿ ರೀ. ಈ ರೀತಿ ರೌಂಡ್ ಶೇಪಲ್ಲಿ ಪೂರಿಯನ್ನು ಮಾಡಿರಿ. ನೋಡಿರಿ, ಎಣ್ಣೆ ಕಾದದ. ಇವಾಗ ಎಣ್ಣೆಯಲ್ಲಿ ಪೂರಿಯನ್ನು ಬಿಡ್ತಾನೆ. ಹೋಟೆಲ್ನಲ್ಲಿ ಯಾವ ರೀತಿ ಪುರಿ ಉಬ್ಬಿರ್ತದಲ್ರಿ ಅದೇ ರೀತಿ ಬರತ್ತೆ ನೋಡಿರಿ. ಒಂದು ಪುರಿನೂ ಇದಾಗೋದಿಲ್ಲ ರೀ, ಸರಿಯಾಗಿ ಉಬ್ಬಿ ಬರ್ತಾವ್ರಿ. ಯಾವ ರೀತಿ ಮಾಡತ್ತೀನಿ ಅಂದ್ರೆ ಚಪಾತಿ ರೀತಿ ಲಟ್ಟಿಸಿ ಆಮೇಲೆ ಅದನ್ನು ಒಂದು ಗುಂಬಟ್ಲ್ ಸೈಜ್ನಲ್ಲಿ ಕಟ್ ಮಾಡಿ ಪುರಿಯನ್ನು ಮಾಡತ್ತೀನಿ ರೀ. ಸಣ್ಣ ಮಕ್ಕಳು ಡಬ್ಬಿ ಕಟ್ಟುವಾಗ ಈಸಿಯಾಗಿ ಕಟ್ಬೋದು ರೀ ಈ ರೀತಿ ಮಾಡಿದ್ರೆ. ಇವು ಅಷ್ಟೇ ರೀ, ನೀಟಾಗಿ ಬರ್ತಾವೆ ರೀ. 2 ಟೈಮ್ ಮಾಡ್ಕೊಂಡೇನಿ ನೋಡಿರಿ ನಾನು ಈ ರೀತಿ. ಇವನ್ನ 3-4 ಹಾಕೀನಿ ರೀ ನಾನು. ಆಮ್ಯಾಗ ರೌಂಡಾಗಿ ಬರೋದಿಲ್ಲ ಅನ್ನೋರು ಈ ರೀತಿ ದೊಡ್ಡ ಬಟ್ಲವನ್ನು ಇಟ್ಟು ಈ ರೀತಿನೂ ಮಾಡ್ಬೋದು ರೀ. ನೋಡಿರಿ, ಒಂದು ಪುರಿನೂ ಕೇಡಾಗಿಲ್ಲ ರೀ. ಎಲ್ಲ ಸರಿಯಾಗಿ ಉಬ್ಬಿ ಬಂದಾವ. ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿರಿ. ಹೆಂಗೆ ಬಂದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ರವೆ ಸಕ್ಕರೆ ಮಿಕ್ಸ್ ಮಾಡೋಂಥ ಪುರಿ ಚೆನ್ನಾಗಿ ಬರ್ತಾವೆ ರೀ ಹೋಟೆಲ್ ರೀತಿ. ಈ ರೀತಿ ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು ರೀ.